ನಮಸ್ತೆ, ಭಾಗ್ಯಸ್ ಗುಡ್ ಲೈಫ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಹೋಟೆಲ್ ಸ್ಟೈಲ್ನಲ್ಲಿ ಯಾವ ರೀತಿಯಾಗಿ ಇಡ್ಲಿ ಮಾಡ್ತಾರೋ ಅದೇ ರೀತಿ ರೇಷನ್ ಅಕ್ಕಿಯಲ್ಲಿ ಸೇಮ್ ಟು ಸೇಮ್ ರವಾ ಇಡ್ಲಿ ಹಾಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ನಿಜವಾಗ್ಲೂ ನೀವು ಆಶ್ಚರ್ಯ ಪಡ್ತೀರಾ, ಅಷ್ಟು ನೀಟಾಗಿ ಸಾಫ್ಟ್ ಮತ್ತು ಸ್ಮೂತ್ ಬರುತ್ತೆ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಐಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಅದು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಾನಿಲ್ಲಿ 3/4 ಕಪ್ಪಷ್ಟು ಉದ್ದಿನ ಬೇಳೆ ತಗೊಂಡಿದ್ದೇನೆ, ಮತ್ತು 3/4 ಕಪ್ಪಷ್ಟು ಅವಲಕ್ಕಿನ ತಗೊಂಡಿದ್ದೇನೆ. ಇದಕ್ಕೆ ನೀರು ಹಾಕಿ ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ವಾಶ್ ಮಾಡಿರೋ ನೀರೆಲ್ಲ ತೆಗೆದು ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು 3 ರಿಂದ 4 ಗಂಟೆ ಹಾಗೆ ನೆನೆಯೋಕೆ ಬಿಟ್ಬಿಡಬೇಕು. ನೋಡಿ, ಇದು ನೀಟಾಗಿ ನೆಂದು ಸಾಫ್ಟ್ ಆಗಿದೆ. ಇದನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಮುಚ್ಚಳ ಮುಚ್ಚಿ ನೀಟಾಗಿ ನೈಸಾಗಿ ರುಬ್ಕೋಬೇಕು. ನೋಡಿ, ಇದು ಫುಲ್ ಸಾಫ್ಟ್ ಮತ್ತು ನೈಸಾಗಿ ರುಬ್ಕೊಂಡಿದ್ದಾನೆ. ಇದನ್ನು ನಾವು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ. ನಾನು ರೇಷನ್ ಅಕ್ಕಿನ ವಾಶ್ ಮಾಡಿ ಯಾವಾಗಲೂ ಒಂದು 5 ಕಿಲೋ ಅಷ್ಟು ಮಿಲ್ಲಲ್ಲಿ ರವಾ ಟೈಪ್ ತೆಗೆಸಿ ಈ ರೀತಿಯಾಗಿ ಇಟ್ಕೊಳ್ತೇನೆ. ನೀವು ಅಕ್ಕಿನ ನೆನೆಸಿ ಕೂಡ ಮಾಡ್ಕೋಬಹುದು, ಇಲ್ಲ ಈ ರೀತಿಯಾಗಿ ಮಿಲ್ಲಲ್ಲಿ ರವಾ ಹಾಗೆ ಹಾಕಿಸಿ ಕೂಡ ಇಟ್ಕೋಬಹುದು. ಇದಕ್ಕೆ ನಾನು 3 ಗ್ಲಾಸ್ ಅಷ್ಟು ಅಕ್ಕಿ ರವನ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಆ್ಯಡ್ ಮಾಡ್ಕೊಳ್ಳಿ. ನಾವು ಇಡ್ಲಿ ಹದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ತುಂಬ ಗಟ್ಟಿನೂ ಕೂಡ ಇರಬಾರ್ದು, ತುಂಬ ತೆಳ್ಳಗೂ ಕೂಡ ಇರಬಾರ್ದು. ಮೀಡಿಯಮ್ ಆಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಹಿಟ್ಟು ಈ ರೀತಿಯಾಗಿ ಇರಬೇಕು. ಇದಕ್ಕೆ ಮುಚ್ಚಳ ಮುಚ್ಚಿ 7 ರಿಂದ 8 ಗಂಟೆಗಳ ಕಾಲ ಹಾಗೆ ಹಿಟ್ಟನ್ನು ನೆನೆಯಕ್ಕೆ ಬಿಡೋಣ. ನೋಡಿ, ಇದು 7 ರಿಂದ 8 ಗಂಟೆ ನೆಂದಾಗಿದೆ. ನೀಟಾಗಿ ನೆಂದು ಉಪ್ಕೊಂಡಿದೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದಾನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಸ್ಟವ್ ಮೇಲೆ ಇಡ್ಲಿ ಪಾತ್ರೆ ಇಟ್ಟು ಇದಕ್ಕೆ ಹಿಟ್ಟನ್ನು ಸ್ವಲ್ಪ ಸ್ವಲ್ಪವಾಗಿ ನೀಟಾಗಿ ಹಾಕ್ಕೊಳ್ಳೋಣ. ಇದಕ್ಕೆ ಮುಚ್ಚಳ ಮುಚ್ಚಿ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಟು ಒಂದು 10 ಮಿನಿಟ್ಸ್ ನೀಟಾಗಿ ಸ್ಟೀಮ್ ಮಾಡ್ಕೋಬೇಕು. ಇಡ್ಲಿ ಬೆಂದಿದೆಯೋ ಇಲ್ವೋ ಅಂತ ಒಂದು ಒದ್ದ ಕೈಯಿಂದ ಈ ರೀತಿಯಾಗಿ ಒಂದು ಬೆರಳಿಂದ ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ನಾವು ಪ್ರೆಸ್ ಮಾಡುವಾಗ ಕೈಗೆ ಅಂಟಬಾರದು, ಆಗ ಇಡ್ಲಿ ರೆಡಿಯಾಗಿದೆ ಅಂತ. ನಂತರ ಒಂದು ಸ್ಪೂನ್ನ ನೀರಲ್ಲಿ ಅದ್ದಿ ಈ ರೀತಿಯಾಗಿ ನೀಟಾಗಿ ಸೈಡಿಂದ ನಿಧಾನಕ್ಕೆ ತಕ್ಕೊಂಡ್ರೆ ಆಯಿತು. ನೋಡಿ, ರೇಷನ್ ಅಕ್ಕಿಯಲ್ಲಿ ಸಾಫ್ಟ್ ಮತ್ತು ಸ್ಮೂತ್ ಇಡ್ಲಿ ರೆಡಿ ಆಗಿದೆ. ನೀವು ಕೂಡ ಇದೇ ರೀತಿ ಹೋಟೆಲ್ ಸ್ಟೈಲ್ನಲ್ಲಿ ಮನೆಯಲ್ಲೇ ಸಾಫ್ಟ್ ಮತ್ತು ಸ್ಮೂತಾಗಿ ರವೆ ಇಡ್ಲಿ ಥರನೇ ಅಕ್ಕಿಯಲ್ಲಿ ಇಡ್ಲಿನ ಮಾಡ್ಕೋಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಯೂಸ್ಫುಲ್ ಅನಿಸಿದ್ರೆ ಇತರರಿಗೂ ಶೇರ್ ಮಾಡಿ. ಮತ್ತೆ ಸಿಗ್ತೇನೆ ಬೇರೊಂದು ರೆಸಿಪಿಯೊಟ್ಟಿಗೆ. ಅಲ್ಲಿವರೆಗೂ ನಮಸ್ಕಾರ.